ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಾನ್ಯ ವ್ಲಾಗ್ಸ್. ಅವತ್ತು ನಾವು ಸಹಾರಕ್ಕೆ ಶಾಪಿಂಗ್ ಹೋಗಿದ್ವಿ. ಶಾಪಿಂಗಿಂದ ಬಂದ್ಮೇಲೆ ಅಲ್ಲಿ ಏನೇನು ಶಾಪ್ ಮಾಡಿದ್ವಿ ಅಂತ ತೋರಿಸ್ತೀವಿ ಅಂತ ಹೇಳಿದ್ವಿ. ಆದ್ರೆ ಅದ್ ಮಾರ್ನೆಗೆ ನಾವು ಅವ್ರ ಫ್ರೆಂಡ್ ಏನೋ ಕರೆದ್ಲು ಅಂತ ಫಿಲಮ್ಗೆ ಹೊಟ್ಟೋದ್ವಿ. ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ಈಗ ವಿಡಿಯೋ ಮಾಡಿ ನಾವೇನ್ ಶಾಪ್ ತಗೊಂಡ್ವಿ, ಶಾಪ್ ಮಾಡಿದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀವಿ. ಏನ್ ಅಂತ ದೊಡ್ಡದೇನೋ ಅಷ್ಟೊಂದು ತಗೊಂಡಿಲ್ಲ. ತಗೊಂಡಿರೋದನ್ನೇ ಫಸ್ಟ್ ಫಸ್ಟ್ ಅದೇ ಹೋಗ್ತಾ ಇದ್ದಂಗೆ ತಗೊಂಡ್ವಲ್ಲ ಇದು ಗಂಧದ ಕಡ್ಡಿ ಮತ್ತೆ ಧೂಪ ತಗೊಂಡ್ವಿ. ಅಲ್ಲಿ ಹೋದಾಗೆಲ್ಲ ತಗೊಂತೀವಿ, ಚೆನ್ನಾಗಿರುತ್ತೆ. ಇದು ಲ್ಯಾವೆಂಡರ್ದು ಅಗರಬತ್ತಿ ಮತ್ತೆ ಧೂಪ. ಆಮೇಲೆ ಇವಳು ಇಯರಿಂಗ್ಸ್ ತಗೊಂಡ್ಲು. ಅದೆಲ್ಲಿದೆ? ತೋರಿಸ್ತೀನಿ. ಒಂದಷ್ಟು ಕ್ಲಿಪ್ಗಳನ್ನ ತಗೊಂಡಿದೀವಿ. ಆಮೇಲೆ ಇದು ಮಾನ್ಯ ಇಯರಿಂಗ್ಸ್ ತಗೊಂಡ್ಲು. ಕಾಣ್ತಾ ಇದೆಯಾ? ಕೊಡಿಲಿ, ತೋರಿಸ್ತೀನಿ. ಇದು ಸ್ಟಾರ್ಟಿಂಗು ನಾವು ಎಂಟ್ರಿ ಆಗ್ತಿದಂಗೆನೆ ಅಲ್ಲೇನೆ ಇಯರಿಂಗ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ತಗೊಂಡಿದ್ದು. ಇದೊಂದು ತಗೊಂಡೆ. ಇನ್ನೊಂದ್ ಸ್ವಲ್ಪ ಹಿಂದೆ ಇಟ್ಕೊ. ಅದು ವೇರ್ ಮಾಡ್ಬಿಟ್ಟು ತೋರಿಸ್ತಾಳೆ ಸರಿ. ಆಮೇಲೆ ಇದೊಂದು ತಗೊಂಡೆ. ಇದು ಅಂದ್ರೆ ಎಲ್ಲಾ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ ಇವೆರಡು. ಆಮೇಲೆ ಕ್ಲಿಪ್ಸ್ ಗಳು ತಗೊಂಡಿದೀವಿ. ನಮ್ಮಮ್ಮ ಕ್ಲಿಪ್ಸ್ ಗಳು ಜಾಸ್ತಿ ಹಾಕ್ತಾರೆ. ಇದೊಂದು ಕ್ಲಿಪ್, ಇದೆಲ್ಲ 40 rupees ಅನ್ಸುತ್ತೆ. ಇದೊಂದು ಬಟರ್ಫ್ಲೈ ಕ್ಲಿಪ್, ಅಂದ್ರೆ 2 ಕಲರ್ ಇದೆ. ಇಲ್ಲಿ ಚಾಕ್ಲೇಟ್ ಕಲರ್, ಇಲ್ಲಿ ಕ್ರೀಮ್ ಕಲರ್. ಆಮೇಲೆ ಇದು ಅಷ್ಟೇ, ಇದೊಂದು ಹಿಂಗೆ. ಆಮೇಲೆ ನಾನ್ ರಬ್ಬರ್ ಬ್ಯಾಂಡ್ ಗಳು ತಗೊಂಡೆ, ಬೇಕಿತ್ತು. ಎಲ್ಲಾ ರಬ್ಬರ್ ಬ್ಯಾಂಡು ನನ್ ಕಡೆ ಹಾಕಿರ್ತೀನಿ. ಈಗ ಬಿಚ್ಚಿ ಬಿಚ್ಚಿ ಒಂದ್ ಕಡೆ ಇಟ್ರೆ ಅದು ಕಾಣೋದೇ ಇಲ್ಲ. ನೆಕ್ಸ್ಟ್ ಇಲ್ಲೊಂದು ಕ್ಲಿಪ್ ಇದೆ ನೋಡು. ಇದೊಂದು ಕ್ಲಿಪ್ ಡ್ಯೂಯಲ್ ಕಲರ್, ಇಲ್ಲಿ ಬ್ಲ್ಯಾಕ್ ಮತ್ತೆ ಇಲ್ಲಿ ಬ್ರೌನ್ ಬಿದ್ದು ಹೋಗುತ್ತೆ. ಚೆನ್ನಾಗಿದೆ, ಕ್ಲಿಪ್ಗಳೆಲ್ಲ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಅದಾದ್ಮೇಲೆ ಇದು ಸುಮಾರು ದಿವಸದಿಂದ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಇದು ಸಿಕ್ಕಿರ್ಲಿಲ್ಲ. ಹಾಕೊಂಡ್ ತೋರ್ಸು ಕೈಗೆ. ಇದೊಂದು ತಗೊಂಡೆ, ಪಿಂಕ್. ಇದು ಪಿಂಕ್ ಕಲರ್. ನೆಕ್ಸ್ಟ್ ಆಮೇಲೆ ಇದು ಪರ್ಪಲ್ ಒಂದು ತಗೊಂಡೆ. ಇದು ಪಿಂಕ್ ಕಲರ್ ಹಾಕಿದೀನಿ, ಇದನ್ನ ಪರ್ಪಲ್ ಇನ್ನ ಹಾಕಿಲ್ಲ, ಹಾಕ್ಬೇಕು. ಇದು ಎಷ್ಟಾಯ್ತು ಟೋಟಲ್? ಒಂದಕ್ಕೆ 40. ಇದು ಎರಡಕ್ಕೂ ಸೇರಿಸಿ 80 rupees ಆಯ್ತು. ಆಮೇಲೆ ಇದೊಂದು ಪುಟಾಣಿ ಕ್ಲಿಪ್ ಪಿಂಕ್ ಕಲರ್. ಇದೊಂದು ಪಿಂಕ್ ಕಲರ್ ಕ್ಲಿಪ್ ಒಂದು ತಗೊಂಡೆ. ಮತ್ತೆ ಇವೆರಡು ಬೇಕಿತ್ತು, ಅದಕ್ಕೆ ಇವೆರಡು ತಗೊಂಡಿದ್ದೀನಿ. ಆಮೇಲೆ ಇದು ಪೋರ್ಟಬಲ್ ಸೀಲಿಂಗ್ ಮಿಷಿನ್ ಅಂತ ಇದೊಂದು ತಗೊಂಡೆ. ಇದಕ್ಕೆ ಇದು 200 rupees. ಇದು ಚಾರ್ಜ್ ಮಾಡ್ಕೊಳ್ಳೋದು, ಇಲ್ಲಿ ಚಾರ್ಜಿಂಗ್ ಕೇಬಲ್ ಕೊಡ್ತಾರೆ. ಈಗ ನಾವೇನಾದ್ರು ದಿನಸಿ ಎಲ್ಲ ಬಾಕ್ಸ್ಗೆ ಸುರ್ಕೊಂಡು ಸ್ವಲ್ಪ ಇರುತ್ತೆ, ಅದನ್ನ ಹಿಂಗೆ ಚಾರ್ಜ್ ಮಾಡ್ಬಿಟ್ಟು ಪ್ರೆಸ್ ಮಾಡ್ಬಿಟ್ಟು ಹಿಂಗೆ ಸೀಲ್ ಮಾಡ್ಕೊಳ್ಳೋದು. ಅದೊಂದು ತಗೊಂಡ್ವಿ. ಇದು ನಮ್ಮ ಮನೇಲಿ ಇದು ಯೂಸ್ ಆಗುತ್ತೆ, ಯಾಕಂದ್ರೆ ಏನಾದ್ರೂ ಸ್ವಲ್ಪ ಮಿಕ್ಕಿರುತ್ತೆ, ಅದ್ ನಂಗೆ ಅಂತೂ ಇಡಕ್ಕಾಗಲ್ಲ. ಅದಕ್ಕೆ ಇದೊಂದು ತಗೊಂಡ್ವಿ, ಸಿಕ್ತು ಅಂತ. ನೆಕ್ಸ್ಟ್ ಇದೊಂದು ಆಯಿಲ್ ಕ್ಯಾನ್. ಇದು ಸ್ಪ್ರೇಯಬಲ್ ಅಂಡ್ ಪೋರಬಲ್ ಆಯಿಲ್ ಬಾಟಲ್, ಅಂದ್ರೆ ಸ್ಪ್ರೇನು ಇಲ್ಲಿ ಸ್ಪ್ರೇನು ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಎಣ್ಣೆನು ಹಾಕೋಬಹುದು. ಇಲ್ಲಿ ಮುಂದೆ ಸ್ಪ್ರೇ ಮಾಡೋದಿದೆ, ಇಲ್ಲಿ ಇದು. ಆಮೇಲೆ ಇಲ್ಲಿ ಪೋರ್ ಮಾಡ್ಕೊಳ್ಳಬಹುದು, ಇಲ್ಲ ಅಂದ್ರೆ ಸ್ಪ್ರೇನು ಮಾಡ್ಕೋಬಹುದು. ಇಲ್ಲಿ ಹಿಂದೆ ಕೊಟ್ಟಿದ್ದಾರೆ, ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಸ್ಪ್ರೇ ಆಗುತ್ತೆ. ಸ್ಪ್ರೇ ಬೇಡ ಅಂತ ಅಂದ್ರೆ ಹಿಂಗ ಪೋರ್ ಕೂಡ ಮಾಡ್ಕೋಬಹುದು. ಇದು ಗ್ಲಾಸ್ ಅಲ್ವಾ ಇದು? ಗ್ಲಾಸ್. ನೆಕ್ಸ್ಟ್ ಆಮೇಲೆ ಇದೊಂದು ಗಾರ್ಲಿಕ್ ಪೀಲರ್. ಅದು ಆಮೇಲೆ ಒಂದ್ಸತಿ ತೋರಿಸ್ತೀನಿ ಹೇಗೆ ಇದಾಗುತ್ತೆ ಅಂತ. ಅದೊಂದು ನಂಗೆ ತೋರಿಸಿ ನೋಡಿ, ಹಿಂಗಿರುತ್ತೆ. ಇದ್ರೊಳಗಡೆ ಗಾರ್ಲಿಕ್ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಎಲ್ಲ ಸೆಪ್ರೇಟ್ ಆಗುತ್ತೆ, ಗಾರ್ಲಿಕ್ ಮಾತ್ರ ಬರುತ್ತೆ ಅಂತ. ಇಲ್ಲಿ ಗಾರ್ಲಿಕ್ ಪೀಲರ್. ನೆಕ್ಸ್ಟ್ ಆಮೇಲೆ ಕಾಟನ್ ಪ್ಯಾಂಟ್ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಹೋದಾಗ್ಲೂ ತಗೊಂಡಿದ್ದೆ, ಇದು ಕಾಟನ್ ಪ್ಯಾಂಟ್ ಚೆನ್ನಾಗಿರುತ್ತೆ. ಕಾಟನ್ ಚೆನ್ನಾಗಿರುತ್ತೆ.
ಎನಿ ಟೈಮ್ ಲೆಗ್ಗಿಂಗ್ಸೇ ವೇರ್ ಮಾಡೋಕ್ಕಾಗಲ್ಲ ಅಲ್ವಾ. ಇದು ಚೆನ್ನಾಗಿರುತ್ತೆ ಕಾಟನ್ ಪ್ಯಾಂಟ್. ಇದೊಂದು ಕಲರ್ ತೊಗೊಂಡೆ ಮೆರೂನು, ಮತ್ತೆ ಇನ್ನೊಂದು ಬ್ಲ್ಯಾಕ್ ಕಲರ್ ತೊಗೊಂಡೆ. ಲಾಸ್ಟ್ ಟೈಮು ತೊಗೊಂಡಿದ್ದೆ, ಚೆನ್ನಾಗಿತ್ತು ಅಂತ ಅನಿಸ್ತು, ಅದಕ್ಕೆ ಈ ಸತಿನೂ ತೊಗೊಂಡೆ ನಾನು. ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ವಾಶ್ ಮಾಡಿದ್ರು ಅಷ್ಟೇನಾಗಲ್ಲ, ಚೆನ್ನಾಗಿರುತ್ತೆ. ಅದೆಲ್ಲ ಆಯ್ತು. ಹ್ಮ್. ಅಲ್ಲೇ ಆಮೇಲೆ ಇದೊಂದು ಸ್ಟೇನ್ಲೆಸ್ ಸ್ಟೀಲ್ ಚಾಪ್ ಬೋರ್ಡ್. ನಮ್ಮನೇಲಿ ಪ್ಲಾಸ್ಟಿಕ್ ಇತ್ತು, ಆಮೇಲೆ ವುಡನ್ದು ಇತ್ತು. ಆಮೇಲೆ ವುಡನ್ನು ಪ್ಲಾಸ್ಟಿಕ್ ಎಲ್ಲ ಬಳಸಬಾರ್ದು ಅಂತ ಹೇಳ್ತಾರೆ, ಆಮೇಲೆ ಅದು ಫುಡ್ಗೆ ಹೋಗುತ್ತೆ ಅಂತ, ಅದಕ್ಕೆ ಇದೊಂದು ಚಾಪ್ ಬೋರ್ಡ್ ತಗೊಂಡೆ, ಸ್ಟೇನ್ಲೆಸ್ ಸ್ಟೀಲ್ ಚಾಪ್ ಬೋರ್ಡ್. ಕಾಣಿಸ್ತಾ ಇದೆ. ಆಮೇಲೆ ಇದನ್ನ ಹ್ಯಾಂಗು ಮಾಡ್ಬೋದು ನೋಡಿ. ಆಮೇಲೆ ಕಾಟನ್ ನೈಟಿ ತಗೋತೀನಿ, ನಾನು ನೈಟಿ ವೇರ್ ಮಾಡ್ತೀನಿ ಅಲ್ವಾ, ನೈಟಿ ತಗೋತೀನಿ. ಅಲ್ಲಿ ಹೋದ್ರೆ ನೈಟಿ, ಕಾಟನ್ ಪ್ಯಾಂಟ್ಗಳು ಎಲ್ಲ ತಗೋತೀನಿ. ಇದೊಂದು ಕಲರ್ ತಗೊಂಡೆ, ಇನ್ನೊಂದು ಪಿಂಕ್ ಕಲರ್. ಗ್ರೀನ್ ಮತ್ತೆ ಇಲ್ಲ ಗ್ರೀನಾ ಇದು? ಗ್ರೀನ್ ಅಲ್ಲ, ಇದು ಸ್ವಲ್ಪ ಬ್ಲೂ. ಗ್ರೀನ್ ಇದಿದೆ, ಫ್ಲವರ್ ಡಿಸೈನ್ ಏನೋ ಇದೆ ಅಷ್ಟೇ. ಇಲ್ಲಿ ಚಿಕ್ಕ ಚಿಕ್ಕದು ಮಿರರ್ ವರ್ಕ್ ಏನೋ ಬರುತ್ತೆ, ಚೆನ್ನಾಗಿದೆ. 350 ಅನ್ಸುತ್ತೆ. ಹೌದಾ? 350 ಅಲ್ಲ, 450 ಹೇಳೋದು ಅಲ್ವಾ? 450. ಆದ್ರೆ ಒಬ್ಬೊಬ್ರು ಕಡಿಮೆ ಮಾಡ್ತಾರೆ, ಒಬ್ಬೊಬ್ರು ಕಡಿಮೆ ಮಾಡಲ್ಲ, ಫಿಕ್ಸ್ಡ್ ರೇಟ್. ಆದ್ರೆ ಚೆನ್ನಾಗಿರುತ್ತೆ. ನಾನು ಅಲ್ಲಿ ಹೋದ್ರೆ ಒಂದ್ 2-3 ನೈಟಿನಾರು ತಗೋತೀನಿ. ಆಮೇಲೆ ಏನ್ ತಗೊಂಡ್ವಿ? ಆಮೇಲೆ ಪ್ಲೇಟ್ಸ್ಗಳು. ಅಲ್ಲಿ ವಿಡಿಯೋ ಮಾಡಿದ್ವಿ, ಅಲ್ಲಿ ಹಾಡೆಲ್ಲ ಹಾಕ್ಬಿಟ್ಟಿದ್ರು ಜೋರಾಗಿ, ಇನ್ ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಮಾತಾಡೋದು ಕೇಳಿಲ್ಲ. ಚೆನ್ನಾಗಿದೆ ಇದು. ಇದೊಂದು ಟ್ರೇ, ಒಳ್ಳೆ ಮಾರ್ಬಲ್ ಟ್ರೇ ತರ ಇದೆ, ಚೆನ್ನಾಗಿದೆ. ಆಮೇಲೆ ಇದು ಪ್ಲೇಟ್ಸ್ಗಳು 6 ಅಷ್ಟೇ ಇತ್ತು. ನಮ್ಮ ಮನೇಲಿ ನಮ್ ಚಿರಂತ ಇದಾರಲ್ಲ, ಅವರು ಸುಮಾರು ಒಡ್ದಾಕ್ಬಿಟ್ಟಿದ್ರು, ಇಲ್ಲೆಲ್ಲ ಬ್ರೇಕ್ ಆಗ್ಬಿಟ್ಟಿತ್ತು. ಇನ್ ಅದನ್ನೇನು ಒಡ್ದೋಗಿರೋದು ಯೂಸ್ ಮಾಡೋದು ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದೆ ಅದನ್ನ. ಹೊಸ್ದಾಗಿ ತಗೊಂಡಿದೀನಿ, ಚೆನ್ನಾಗಿರುತ್ತೆ. ಏನಾದ್ರು ಸಲಾಡ್ಸ್ ಎಲ್ಲ ಕಟ್ ಮಾಡಿ ಇಡಕ್ಕೆ, ವೆಜಿಟೇಬಲ್ ಸಲಾಡ್ ಎಲ್ಲ ಪ್ರಿಪೇರ್ ಮಾಡಿ ಇಡಕ್ಕೆ. ಆಮೇಲೆ ಅದೇ ತರ ಒಂದು ಚಿಕ್ಕ ಪ್ಲೇಟ್, ಬಟ್ ಡಿಸೈನ್ ಬೇರೆ ಡಿಸೈನ್ ಬೇರೆ ಇದೆ. ಎಲ್ಲ 6 ಪೀಸ್. ಎಷ್ಟಾರು ತಗೋದು, ನಾನು 6 ತಗೊಂಡೆ. ಇದೊಂದು ಚಿಕ್ಕದೊಂದು 6 ತಗೊಂಡೆ, ಮತ್ತೆ ಇದೊಂದು ತಗೊಂಡೆ ಪ್ಲೇಟ್ಸ್ಗಳು 6. ಆಮೇಲೆ ಬೌಲ್, ಅದೇ ತರ ಆ ಪ್ಲೇಟ್ ಇದೇ ತರ ಪ್ಲೇಟ್ ಬೌಲ್ ಸಿಕ್ತು, ಚೆನ್ನಾಗಿದೆ. 6 ಲೈಕ್ ಏನಾದ್ರು ಚಪಾತಿ ಆತರ ಏನಾದ್ರು ತಿಂದ್ರೆ ಅದ್ರ ಜೊತೆಗೆ ಗೊಜ್ಜು ಎಲ್ಲ ಇದ್ರೆಲ್ಲ ಹಾಕೊಂಡ್ ತಿನ್ನೋದು. ಇದು 6 ಸಿಕ್ತು, ಇದು 6 ಇತ್ತು. ನಾನು 6 ಸಾಕು ಅಂತ ತಗೊಂಡೆ. ಇದೊಂದು ಬೌಲ್, ಅದೇ ಡಿಸೈನ್ ಬೌಲ್ ಸಿಕ್ತು. ಏನಾರು ಅಡ್ಗೆ ಮಾಡ್ಬಿಟ್ಟು ಇದ್ರಲ್ಲಿ ಪ್ರೆಸೆಂಟೇಶನ್ ಮಾಡಕ್ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದ್ರಲ್ಲಿ ಹಾಕಿಡ್ಬೋದು ಅಂತ. ಕ್ವಾಲಿಟಿ ಚೆನ್ನಾಗಿದೆ. ಅಲ್ಲಿ ಅದೇ 6 ಪ್ಲೇಟ್ಸು, ಕಪ್ಪು, ಮತ್ತೆ ಚಿಕ್ಕದೊಂದು 6, ಅದು ಆವಾಗ್ಲೇ ತೋರಿಸಿದ್ನಲ್ಲ ಅದೊಂದು ಟ್ರೇ. ಇಷ್ಟು ತಗೊಂಡ್ವಿ ಅಷ್ಟೇ ಅನ್ಸುತ್ತೆ ಅಲ್ವಾ ಪಪ್ಪು? ಅಲ್ಲಿ ತಗೊಂಡಿದ್ದು. ಆಮೇಲೆ ಪ್ಯಾಂಟ್ ಅದು ಮಾಲ್ ಅಲ್ಲಿ ತಗೊಂಡಿದ್ದು, ಅಲ್ಲಿ ಅಷ್ಟೇ ತಗೊಂಡಿದ್ದು. ಇಯರಿಂಗ್ಸು, ಗಂಧದ ಕಡ್ಡಿ, ಮತ್ತೆ ಇದೊಂದು ಇವಳ್ದು ಕೈಗೆ ಹಾಕೋತಾಳಲ್ಲ ಅದು, ಮತ್ತೆ ಕ್ಲಿಪ್ಸ್ಗಳು, ನೈಟಿ, ಪ್ಯಾಂಟು, ಮತ್ತೆ ಪ್ಲೇಟ್, ಕಪ್ಪು, ಮತ್ತೆ ಚಾಪಿಂಗ್ ಬೋರ್ಡ್, ಸ್ಟೀಲ್ ಚಾಪಿಂಗ್ ಬೋರ್ಡ್. ಚೆನ್ನಾಗಿರುತ್ತೆ. ನಾವು ವರ್ಷ ಹಾಕ್ತಾರೆ, ಅವಾಗ ಹೋಗಿ ತಗೊಳ್ತೀವಿ. ಏನಾದ್ರು ಕಿತ್ಕೊಬಿಟ್ಲು ಎಲ್ಲ ಹಾಕೋಬಿಡ್ತೀನೋ ಅಂತ. ನಮಗೂ ಗೊತ್ತಿರ್ಲಿಲ್ಲ, ನನ್ನ ಫ್ರೆಂಡ್ ಹೇಳಿದ್ಲು, ನಾನು ಗಮನಿಸೇ ಇರ್ಲಿಲ್ಲ. ಆಮೇಲೆ ಇದೇ ಸೇಲು, ಹೋಗು ಅಂತ ಅಂದ್ಬಿಟ್ಟು. ಸರಿ, ಲಾಸ್ಟ್ ಟೈಮ್ ಹೋದಾಗ ಜಾಡಿಗಳು ತಂದಿದೆ. ಉಪ್ಪು ಹಾಕಕ್ ಉಪ್ಪು ಇಟ್ಕೊಂಡಿದೀನಿ, ಅದ್ರಲ್ಲಿ ಒಂದು ಕಲ್ಲುಪ್ಪು ಮತ್ತೆ ಒಂದು ಪುಡಿ ಉಪ್ಪು ಹಾಕಿ. ಯಾವಾಗ್ಲೂ ಉಪ್ಪನ್ನ ಜಾಡಿಯಲ್ಲಿ ಇಡ್ಬೇಕಂತೆ, ಜಾಡಿಲಿ ಅಥವಾ ಗ್ಲಾಸ್ ಇದ್ರಲ್ಲಿ. ಯಾವ್ದು? ಅದನ್ನೇ ಜಾಡಿ ಅನ್ನೋದು. ಉಪ್ಪಿನಕಾಯಿ ಜಾಡಿ, ಉಪ್ಪಿನಕಾಯಿ ಹಾಕ್ತಾರೆ ಅದ್ರಲ್ಲಿ. ಆತರ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಒಟ್ನಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ ಕಾಸ್ಟ್ಲಿ. ಕೆಲವರು ಕಡಿಮೆ ಮಾಡ್ತಾರೆ, ಕೆಲವರು ಒಪ್ಪೋದಿಲ್ಲ, ಫಿಕ್ಸೆಡ್ ರೇಟ್ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಹೋದಾಗ ಸ್ಲಿಪ್ಪರ್ಸ್ ತಗೋ ಬರ್ತಿದೆ, ಈಗಾಗಲೇ ತಗೊಂಡಿರೋದು ಇದೆ. ಸೊ ಫಸ್ಟ್ ಅದನ್ನೆಲ್ಲ ಯೂಸ್ ಮಾಡ್ಬಿಟ್ಟು ಆಮೇಲೆ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡ್ಲಿಲ್ಲ. ಚೆನ್ನಾಗಿ ಒಟ್ಟಲ್ಲಿ ಇಷ್ಟು ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮಾಡಿ ಬಂದ್ವಿ. ನನಗೆ ಇದು ಬೇಕಾಗಿತ್ತು, ಸೀಲಿಂಗ್ ಮಿಷಿನ್. ಅಲ್ಲಿ ಸಿಕ್ತಲ್ವಾ, ತಗೊಂಡೆ. ನೋಡೋಣ ಅದು ಹೆಂಗೆ ಇದಾಗುತ್ತೆ. ಆಮೇಲೆ ಹಿಂದ್ಗಡೆ ಇಲ್ಲಿ ಮ್ಯಾಗ್ನೆಟ್ ಕೊಡ್ತಾರೆ,
ಮ್ಯಾಗ್ನೆಟ್ ಅವರೇ ಅಂಟಿಸ್ಬಿಟ್ಟು ಕೊಡ್ತಾರೆ. ಇದನ್ನ ಬೇಕಾದ್ರೆ ನೀವು ಫ್ರಿಡ್ಜ್ ಅಥವಾ ಎಲ್ಲಿಟ್ರು ಅಲ್ಲಿ ಸ್ಟಿಕ್ ಮಾಡ್ಕೋಬಹುದು ಇದನ್ನ. ಅದೆಲ್ಲ ಚಾರ್ಜ್ ಮಾಡಿ ಚಾರ್ಜ್ ಮಾಡ್ಕೋಬೇಕು ಒಟ್ನಲ್ಲಿ. ಚಾರ್ಜ್ ಮಾಡಿ ಯೂಸ್ ಮಾಡಬೇಕು. ಇನ್ನ ಚಾರ್ಜ್ ಆಗಿಲ್ಲ ಅನ್ಸುತ್ತೆ. ಚಾರ್ಜ್ ಆಗಿಲ್ಲ. ಆಮೇಲೆ ಆಮೇಲೆ ನೆನ್ನೆ ಮಾಲ್ಗೆ ಮಾಲ್ಗೆ ಹೋಗಿದ್ವಲ್ಲ, ಅದೇ ಇವತ್ತು ವ್ಲಾಗ್ ಅಪ್ಲೋಡ್ ಆಲ್ರೆಡಿ ವ್ಲಾಗ್ ಅಪ್ಲೋಡ್ ಆಗಿರುತ್ತೆ ಅನ್ಸುತ್ತೆ. ನಾವು ಫಿಲಮ್ಗೆಲ್ಲ ಹೋಗಿದ್ದು. ಅದೇ ಅವಳ ಫ್ರೆಂಡ್ ಬಂದಿರ್ಲಿಲ್ವಲ್ಲ, ಅಲ್ಲಿವರೆಗೆ ಹೋಗಿ ನೋಡ್ಕೊಂಡಿದ್ವಿ. ಅಲ್ಲೇನು ಅಂದ್ರೆ ಪರ್ಚೇಸ್ ಮಾಡ್ಬಿಟ್ರೆ ಅಲ್ಲಿ ಒಳಗಡೆ ಹೋಗುವಾಗ ಅವ್ರು ಈಸ್ ಇಟ್ಕೊಂಡಿರ್ತಾರ, ಮತ್ ವಾಪಸ್ ಹೋಗಿ ತಗೋಬೇಕು. ಅದಕ್ಕೆ ನೋಡಿ ಇಟ್ಕೊಂಡಿದ್ವಿ. ಆಮೇಲೆ ಮೂವಿ ಎಲ್ಲ ಮುಗಿಸ್ಕೊಂಡು ಹೋಗಿ ತಗೊಂಡ್ ಬಂದ್ವಿ. ತೋರ್ಸು ಪಾಪು ಇದು ಯಾವ್ದು ಅಂತ. ಇದು ಯಾವ್ದು ಸ್ಕಿನ್ನಿ ಫಿಟ್. ಇದು ಸ್ಕಿನ್ನಿ 3 ಜೀನ್ಸ್ ತಗೊಂಡ್ಲು. 3 ಜೀನ್ಸ್ ತಗೊಂಡಿದ್ದೀನಿ. ಇದು ಯಾವ ಕಲರ್ ಇದು? ಯಾವ ಕಲರ್? ಬ್ಲೂ ಅಲ್ವಾ? ಲೈಟ್ ಬ್ಲೂ ತರ. ಅದು ಡಾರ್ಕ್ ಒಂದು ತಗೊಂಡಿದ್ದೀನಿ, ಇದೊಂದು ಲೈಟ್ ತಗೊಂಡಿದ್ದೀನಿ. ಇದು ಸ್ಕಿನ್ನಿ. ಮತ್ತೆ ಇದು ಬ್ಲೂ ಕಲರ್ ಬೂಟ್ ಕಟ್. ಇದು ಬೂಟ್ ಕಟ್ ಇಲ್ಲಿ ಬರುತ್ತೆ ನೋಡಿ. ಬೂಟ್ ಕಟ್ ನನ್ನ ಹತ್ರ ಇರ್ಲಿಲ್ಲ, ಅದರಿಂದ ಬೂಟ್ ಕಟ್ ತಗೊಂಡಿದ್ದೀನಿ. ನೆಕ್ಸ್ಟ್ ಕಾಲೇಜ್ಗೆಲ್ಲ ಹೋಗ್ಬೇಕಲ್ಲ. ಜೀನ್ಸ್ ಇದೆ, ಬಟ್ ಅದು ಟಾಪ್ ಏನೋ ನಂಗೆ ಇಷ್ಟ ಆಗ್ಲಿಲ್ಲ. ಅಲ್ಲಿ ಟಾಪ್ಸ್ ಇಷ್ಟ ಆಗ್ಲಿಲ್ಲ. ನೋಡೋಣ ಇನ್ ಬೇರೆ ಕಡೆ ತಗೊಳ್ಳೋಣ ಅಂತ. ಸದ್ಯಕ್ಕೆ ಅವತ್ ನಮಗೂ ಸಾಕಾಗಿತ್ತು ತಿರ್ಗಾಡಿ. ನಂಗೆ ಜೀನ್ಸ್ ಬೇಕಿತ್ತು, ಯಾಕಂದ್ರೆ ಜೀನ್ಸ್ ಹಾಕಿ ಅದೆಲ್ಲ ಇದೊಂದು ಫೇಡ್ ಆಗೋಗುತ್ತೆ. ಬ್ಲಾಕ್ ಇದು ಯಾವ ಕಲರ್? ಬ್ಲಾಕ್ ಏನೆ. ಬ್ಲಾಕ್ ಏನೆ. ಇದು ಬೂಟ್ ಕಟ್ಟೇನೆ. ಬ್ಲಾಕ್ ಬ್ಲೂ ಎಲ್ಲ ಇದೆ ಆಲ್ರೆಡಿ, ಬಟ್ ನನ್ನ ಹತ್ರ ಬೂಟ್ ಇರ್ಲಿಲ್ಲ. ಅದೆಲ್ಲ ಒಂದ್ ಸ್ವಲ್ಪ ಹಳೇದಾದಂಗ ಆಗಿತ್ತು, ಅದಕ್ಕೆ ಹೊಸ ತಗೊಳ್ಳೋಣ. ಇನ್ನು ತಗೋಬೇಕು. ಇದೆಲ್ಲ ಸಾಕಾಗುತ್ತೆ. ನಿನ್ ಕಾಲೇಜ್ಗೆ ಏನಾದ್ರು ಕಲರ್ ಡ್ರೆಸ್ ಅಂತ ಅನ್ಬಿಟ್ರೆ ಸಾಕಾಗಲ್ಲ. ಅಂದ್ರೆ ಇದು ಪರವಾಗಿಲ್ಲ. ಇದು ಇಷ್ಟ ಪ್ಯಾಂಟ್ ಇಷ್ಟ ಆಯ್ತು. ಟಾಪ್ಗಳು ನಮ್ಗೆ ಏನ್ ಇಷ್ಟ ಆಗ್ಲಿಲ್ಲ. ಸರ್ ಬೇರೆ ಕಡೆ ತಗೊಳ್ಳೋಣ, ಮಾಡಕ್ಕೆ ಬಿಡ್ಲಿಲ್ಲ ನಮ್ಗೆ. ಬೇರೆ ಕಡೆ ತಗೊಳ್ಳೋಣ ಅಂತ ಅನ್ಬಿಟ್ಟು ಸುಮ್ನಾದ್ವಿ. ನೆಕ್ಸ್ಟ್ ಇನ್ನೆಲ್ಲಾರು ಹೋದಾಗ ತಗೋಬೇಕು. ಅಥವಾ ಝೂಡಿಯೋ ಹೋಗ್ತೀವಲ್ಲ, ಝೂಡಿಯೋಗೆ ಹೋದಾಗ ಯೂಶಲಿ ಝೂಡಿಯೋದಲ್ಲೇನೆ ಟಾಪ್ಗಳೆಲ್ಲ ತಗೊಳ್ಳೋದು. ಚೆನ್ನಾಗಿ ಸಿಗುತ್ತೆ ಝೂಡಿಯೋದಲ್ಲ ಅಲ್ವಾ. ಹಂಗೆ ಸುಮ್ನೆ ಅಲ್ಲಿ ನನ್ ಫ್ರೆಂಡ್ ಬರೋ ತನಕ ಸುಮ್ನೆ ನೋಡೋಣ ಅಂತ ಹೋಗಿ ಅಲ್ಲಿ ನೋಡಿದ್ವಿ. ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಟೈಮ್ ಆಗೋಯ್ತು. ಅಯ್ಯೋ ನಾವು ಟೈಮೇ ನೋಡಿಲ್ಲ. ಇದು ನೋಡ್ತಾ ನೋಡ್ತಾ ಟೈಮ್ ಆಗೋಗಿದೆ. ಆಗ್ಲೇ 12:55ಗೆ ಶೋ ಇದ್ದಿದ್ದು, 12:50 ಆಗೋಗಿತ್ತು. ಆಮೇಲೆ ತಕ್ಷಣ ಹೋದ್ವಿ. ಬಂದ್ಮೇಲೆ ಮೂವಿ ಮುಗಿಸ್ಕೊಂಡು ಬಂದ್ಮೇಲೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಮೂವಿ ಮುಗಿಸ್ಕೊಂಡು ಅವ್ಳ ಫ್ರೆಂಡ್ ನಿಧಾನ ಬಂದಿದ್ದು. ಒಟ್ನಲ್ಲಿ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಎಲ್ಲ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮೂವಿ ಆದ್ಮೇಲೆ ಆಮೇಲೆ ಹೋಗಿ ಇದೊಂದು 3 ಪ್ಯಾಂಟ್ ತಗೊಂಡ್ವಿ ಅಷ್ಟೇ. ಇಷ್ಟೇ ಶಾಪಿಂಗ್ ಮಾಡಿದ್ದು ನಾವು. ತೋರಿಸ್ತೀವಿ ಶಾಪಿಂಗ್ ವ್ಲಾಗ್ ಹಾಕ್ತೀವಿ ಅಂತ ಹೇಳಿದ್ವಿ, ಬಟ್ ಡಿಲೇ ಆಯ್ತು ಒಂದ್ ದಿವಸ ಅಷ್ಟೇ. ಚೆನ್ನಾಗಿದೆ ಒಟ್ನಲ್ಲಿ. ಕ್ಲಿಪ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಒಟ್ನಲ್ಲಿ. ಎಷ್ಟು ದಪ್ಪ ಕೂದಲಿದ್ರು ಹಾಕ್ಬೋದು. ಇದೇ ಆಚೆ ಕಡೆ ಅಂದ್ರೆ ಇದಕ್ಕೆ ಹೇಳ್ತಾರೆ ಒಂದು 50-60 ಹೇಳ್ತಾರೆ. ಅಲ್ಲಿ ಚೆನ್ನಾಗಿ ಒಟ್ನಲ್ಲಿ ಕಾರ್ಪೆಟ್, ಡೋರ್ ಮ್ಯಾಟ್ಗಳು ಎಲ್ಲ ಚೆನ್ನಾಗಿ ಸಿಗುತ್ತೆ. ಇಷ್ಟೇ ನಾವು ಪರ್ಚೇಸ್ ಮಾಡಿದ್ದೆಲ್ಲ ಇಷ್ಟೇನೆ. ಅಂದ್ರೆ ಮಾಡ್ಬೋದಾಗಿತ್ತು, ಬಟ್ ಅಲ್ಲಿ ತಗೊಂಡಿದ್ದು ಇಷ್ಟೇನೆ. ಆಮೇಲೆ ಮಧ್ಯ ಕರೆಂಟ್ ಬೇರೆ ಹೋಯ್ತಲ್ಲಿ. ಅದೇನೋ ಯಾವ ವರ್ಷನೂ ಹಂಗ ಆಗಿರ್ಲಿಲ್ಲಪ್ಪ. ಈ ವರ್ಷನೇ ಹಂಗೆ ಫುಲ್ ಕತ್ಲೆ. ಆಮೇಲೆ ನಾವು ಬಟ್ಟೆಗಳೇನಲ್ಲಿ ತಗೊಳಲ್ಲ. ಟಾಪು ಆತರ ಎಲ್ಲ ಸಹಾರದಲ್ಲಿ ತಗೊಳಲ್ಲ. ಟಾಪು ಮತ್ತೆ ಇವಳು ಹಾಕೊಳ್ಳೋ ಬಟ್ಟೆ ಎಲ್ಲ ಅದೇ ಮಾಲಲ್ಲಿ ತಗೊಳ್ತೀವಿ, ಅಥವಾ ಝೂಡಿಯೋ, ಟ್ರೆಂಡ್ಸ್ ಹಂಗ್ ತಗೊಳ್ತೀವಿ. ನಾನು ಏನ್ ಬಟ್ಟೆ ಅಲ್ಲಿ ತಗೊಳಲ್ಲ. ಅಲ್ಲಿ ಹೋದ್ರೆ ಕಾಟನ್ ಪ್ಯಾಂಟ್, ಮತ್ತೆ ಈ ಖಾದಿ ಅಂತ ಇರುತ್ತಲ್ಲ, ಖಾದಿ ಸ್ಟೋರ್, ಅಲ್ಲಿ ಪ್ಯಾಂಟ್ ತಗೋತೀನಿ. ಅದ್ ಬಿಟ್ರೆ ನೈಟಿಗಳು ತಗೋತೀನಿ ಅಷ್ಟೇ. ಇನ್ ಬೇರೆ ಯಾವ ತರದ್ದು ಟಾಪ್ಗಳು, ಮಾಮೂಲಿ ಡ್ರೆಸ್ಗಳೆಲ್ಲ ನಾವ್ ಅಲ್ಲಿ ತಗೊಳೋದಿಲ್ಲ. ಇನ್ ಬೇರೆ ಕಡೆನೆ ತಗೊಳೋದು. ಸೊ ಇಷ್ಟೇ ಗೈಸ್. ಶಾಪಿಂಗ್ ಮಾಡಿದೆಲ್ಲ ತೋರಿಸಿದ್ವಿ. ಅಂತ ಏನ್ ದೊಡ್ಡ ಶಾಪಿಂಗ್ ಅಲ್ಲ. ನಾವು ಮಾಡಿದ್ದೆಷ್ಟು ಅಷ್ಟು ತೋರಿಸಿದ್ವಿ. ನಮಗೆ ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ. ಯಾವ ತರ ವ್ಲಾಗ್ಸ್ ಬೇಕು ಅಂತನಾದ್ರೂ ಕಮೆಂಟ್ ಮಾಡಿ. ಆ ಥರನೇ ಮಾಡ್ತೀವಿ. ಆದಷ್ಟು ನಮ್ಮ ಚಾನಲ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.